ಪ್ರತಿ ಡಿಪೋ ಡ್ರೈವರ್ಗಳಿಗೂ ಅಷ್ಟೇ ಸ್ವಲ್ಪ ಜಾಗ್ರತೆ ಮಾಡಿ, ನಿದ್ದೆ ಬಂದರೆ ನಿಲ್ಲಿಸಿ, ಒಂದು ಟೀ ಕುಡೀರಿ, ಮಕ್ಕಕ್ಕೆ ನೀರು ಹಾಕೊಂಡು ಡ್ರೈವ್ ಮಾಡಿ ಸರ್. ಅಂದರೆ ಲೈಲ್ಯಾಂಡಲ್ಲಿ ಬ್ರೇಕ್ ಅಪ್ಲೈ ಮಾಡಿದಂಗೆ ಇದ್ರೊಳಗೆ ಮಾಡಬಾರ್ದು. ಬ್ರೇಕ್ ಇಲ್ಲ ಲೆಕ್ಕಲ್ಲೇ ಗಾಡಿ ಡ್ರೈವ್ ಮಾಡಬೇಕು. ಬರೀ ಗೇರ್ ಈ ಡ್ರೈವಿಂಗಲ್ಲಿ ಇವೆರಡು ಬರ್ತಾ ಇರತ್ತೆ ಮಾರ್ಕ್. ಡ್ರೈವಿಂಗ್ ಇದೆ ಪರ್ಫೆಕ್ಟ್ ಡ್ರೈವಿಂಗ್ ಅಂತ ತೋರಿಸ್ತಾ ಇರ್ತದೆ. ನಮ್ಮಲ್ಲಿ ಡಿಪೋ ಸರ್ ಮೆಕ್ಯಾನಿಕಲ್ ಆಗಲಿ ಇನ್ನೊಬ್ಬರಾಗಲಿ ಒಳ್ಳೆ ಕೆಲಸ ಮಾಡ್ತಾರೆ. ಭದ್ರಾವತಿ ವಿಜಯ್ ಡ್ರೈವಿಂಗ್ ಸ್ಕೂಲ್ ಅಂತ ಇದೆ, ಅಲ್ಲಿ KSRTC ಅವರಿಗೆ ಲಾರಿ ಕಾರೆಲ್ಲ ಹೇಳ್ಕೊಡ್ತಿದ್ದೆ. ಅಲ್ಲಿ ಟ್ರೈನಿಂಗ್ ಮಾಡಿ ನಮ್ದು ನಾವು ಕಲ್ತಿರೋ ಸುಮಾರು ಜನ BMTC ಇದ್ದಾರೆ ಆಲ್ರೆಡಿ. ಇಲ್ಲಿ 8:50 ಬಿಡುತ್ತೆ, ಮಂಗಳೂರು 10:20 ಬಿಡ್ತೀನಿ, 6:45 ಬೆಂಗಳೂರು ರೀಚಿಂಗ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು KSRTC ಬಸ್ ಸ್ಟ್ಯಾಂಡ್ ಉಡುಪಿಯಲ್ಲಿದ್ದೇನೆ. ನೀವು ನನಗೆ ಕಮೆಂಟ್ ಮಾಡ್ತಾ ಇದ್ರಿ KSRTC ಈಚರ್ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ. ನಾನು ಇವತ್ತು KSRTC ಈಚರ್ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಒಂದು KSRTC ಬಸ್ ಇದೆ, ಇದರ ಸಂಪೂರ್ಣ ಮಾಹಿತಿ ಇದರ ಡ್ರೈವರ್ ಅವರ ಹತ್ರ ತಗೊಳ್ಳುವ. ನೀವು ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ನಾನು ಇವತ್ತು ಈಚರಿನ ಒಂದು ಬಸ್ಸಿನ ಬ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಸರ್. ನಮಸ್ತೆ. ಹಾಂ ಹೇಳಿ ಸರ್. ಸರ್ ನಿಮ್ಮ ಹೆಸರು? ದೇವರಾಜ್ ಅಂತ. ಯಾವ ಊರು ಸರ್ ನಿಮ್ಮದು? ಭದ್ರಾವತಿ ಸರ್. ಭದ್ರಾವತಿ. KSRTCಯಲ್ಲಿ ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ? 9 ವರ್ಷ ಆಯ್ತು ಸರ್. 9 ವರ್ಷ ಆಯ್ತಾ? ಯಾವ ರೂಟಲ್ಲೆಲ್ಲ ಮಾಡಿದ್ರಿ ಡ್ಯೂಟಿ? ಹೈದರಾಬಾದು, ಉಡುಪಿ ಹೈದರಾಬಾದ್ ಸ್ಲೀಪರು. ಓಕೆ. 4 ವರ್ಷ ಡ್ಯೂಟಿ ಮಾಡಿದೆ. ಓಕೆ. ಆಮೇಲೆ ಇಲ್ಲಿ ಉಡುಪಿಲಿ ಬೆಂಗಳೂರು ರೆಡ್ ಬಸ್ಸು, ಲೋಕಲ್ಲು ಎಲ್ಲ ಬಸ್ ಮಾಡಿದ್ದೀನಿ. ಲೈಲ್ಯಾಂಡು, ಐಚರು, ಟಾಟಾ ಎಲ್ಲ ಕಂಪ್ನಿ ಗಾಡಿ ಓಡಿಸಿದ್ದೀನಿ. ಓಡಿಸಿದ್ರಿ? ಡ್ರೈವರ್ಗೂ ಕಂಡಕ್ಟರ್ ಎರಡೂ ಮಾಡ್ತೀನಿ. BMTCಯಲ್ಲಿ ವರ್ಕ್ ಜಾಬ್ ಮಾಡಿದ್ರಿ? ಇಲ್ಲ BMTC ಮಾಡಿದೆ ಸರ್. KSRTC ಅಪಾಯಿಂಟ್. ಹಾಗೆ ಡೈರೆಕ್ಟ್ KSRTC. ಸ್ಲೀಪರ್ ಗಾಡಿಯಲ್ಲಿ ಇದ್ರ ಅಂತ ಹೇಳಿದ್ರಲ್ಲ, ಯಾವುದು ಲೈಲ್ಯಾಂಡ್ ಅಲ್ಲಿ ಇದ್ರ? ಲೈಲ್ಯಾಂಡ್ ಸರ್, ಸ್ಲೀಪರ್ ಹೈದರಾಬಾದ್ ಲೈನ್. ಹೈದರಾಬಾದ್. ಹೇಗೆ ಸರ್ ಹೈದರಾಬಾದ್ ಟು ಉಡುಪಿ ಜರ್ನಿ ಹೇಗೆ? ತುಂಬಾ ಲಾಂಗ್ ಜರ್ನಿ ಸರ್. ಡಬಲ್ ಡ್ರೈವರ್ ಕೊಡ್ತಾರೆ. ಒಬ್ಬ ಡ್ರೈವರು ಉಡುಪಿಯಿಂದ ಶಿವಮೊಗ್ಗ ಡ್ರೈವ್ ಮಾಡ್ತಾರೆ. ಶಿವಮೊಗ್ಗದಿಂದ ಒಂದು ಶಿಫ್ಟ್ ಸಿಂಧನೂರು ಗಂಟೆ ಡ್ರೈವ್ ಮಾಡಬೇಕು. ಸಿಂಧನೂರಿಂದ ಅವರು ಜರ್ಚರ್ಲ ಗಂಟೆ ಡ್ರೈವ್ ಮಾಡ್ತಾರೆ. ಜರ್ಚರ್ಲಿಂದ 80 ಕಿಲೋಮೀಟರ್ ರೆಸ್ಟ್ ಇರ್ತಾರಲ್ಲ ಇನ್ನೊಬ್ರು, ಅವರು ಹೈದರಾಬಾದ್ ಮುಟ್ಟಿಸ್ಬೇಕು. ಆ ತರ. ಟೋಟಲ್ ಎಷ್ಟು ಕಿಲೋಮೀಟರ್ ಆಗ್ತಿತ್ತು? 1700 ಕಿಲೋಮೀಟರ್ ಆಗುತ್ತೆ ಸರ್, ಅಪ್ ಅಂಡ್ ಡೌನ್ ಹೋಗಿ ಬರ್ತಾ. ಇಲ್ಲಿ ಮಧ್ಯಾಹ್ನ 3:30 ಬಿಡೋದು, ರೀಚಿಂಗ್ 10:10 ಆಗುತ್ತೆ. ಸ್ಲೀಪರ್ ಗಾಡಿ ಅಲ್ವಾ? ಸ್ಲೀಪರ್. ಇವಾಗ ಸರ್ ರೂಟ್ ಇದೆಯಾ? ಅದು ಇದೆ ಸರ್, ಇದೆ, ಇವಾಗ್ಲೂ ಇದೆ. ಎಷ್ಟು ಗಂಟೆಗೆ ಹೊರಡ್ತದೆ ಅದು? 3:30ಗೆ. ಇಲ್ಲಿ ಉಡುಪಿ 3:30 ಬಿಡುತ್ತೆ, ಶಿವಮೊಗ್ಗ 8:30 ಬಿಡುತ್ತೆ, ರೀಚಿಂಗ್ 10ರಿಂದ 10:30 ಆಗುತ್ತೆ. ಹಾಗೆ. ಅದು ನಿಮ್ಗೆ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದ ಸರ್? ಡೇಟ್ ಚೇಂಜ್ ಇಲ್ಲ ಸರ್, ರೊಟೇಷನ್ ಅಂತ. ಒಂದು ವರ್ಷಕ್ಕೆ ರೊಟೇಷನ್ ಅಂದ್ರೆ ಸೀನಿಯರ್ ಇರುತ್ತೆ, 20 ವರ್ಷ ಸೀನಿಯರ್, 15 ವರ್ಷ ಸೀನಿಯರ್ ಇರ್ತಾರೆ. ನಮ್ಮ ಸೀನಿಯರ್ಟಿಗೆ ಯಾವ್ದು ಬರುತ್ತೋ ಅವಾಗ ಹೈದರಾಬಾದ್ ಯಾರು ತಗೊಂಡಿರಲ್ಲ, ಹಂಗಾಗಿ ನಾವು ತಗೊಂಡಿದ್ದೆ, ಸ್ವಲ್ಪ ದಿವಸ ಮಾಡಿದೆ. ಈ ಸತಿ ಹೈದರಾಬಾದ್ ಡಿಕಮ್ಸಿ ಅಂತ ಮಾಡಿ 3 ಜನ ಕಂಡಕ್ಟರ್ ಡ್ರೈವ್ ಮಾಡ್ತಾ ಇದ್ರವಾಗ, ಈ ಕಂಡಕ್ಟರ್ ಡ್ರೈವ್ ಇಲ್ಲ ಅಲ್ಲ, ಇಬ್ಬರೇ ಡ್ರೈವ್ ಮಾಡ್ಬೇಕಲ್ಲ, ಹೆವಿ ಆಗತ್ತಲ್ಲ ಅಂತೇಳಿ ಈ ಸಿಕ್ತು, ಈ ರಾಜಹಂಸ ಹೈದರಾಬಾದ್ ಇದು ಬೆಂಗಳೂರು ಸಿಕ್ತಲ್ಲ, ಈ ರೂಟ್ ಮಾಡ್ತಾ ಇದ್ದೀವಿ ಸರ್. ಹೇಗೆ ಸರ್ ಇದು ರೂಟ್ ಹೇಗೆ ಆಗುತ್ತೆ? ಈ ರೂಟ್ ಅಂದರೆ ಇಲ್ಲ 405 ಕಿಲೋಮೀಟರ್ ಆಗುತ್ತೆ. ಇದರೊಳಗೆ ಕಂಡಕ್ಟ್ರು ಡಿಕಮ್ಸ್ ಇಲ್ಲ, ಇದಕ್ಕೆ ಖಾಲಿ ಡ್ರೈವರು. ನೀವು ಮಾತ್ರ ನಾವು ಡ್ರೈವರ್ ಒಬ್ಬರೇ ಡ್ರೈವರ್ ಮಾಡಬೇಕು. ಕಂಡಕ್ಟ್ರು ಅಕಸ್ಮಾತ್ ಗಾಡಿ ಓಡ್ಸಕ್ ಬಂದ್ರು ಕೊಟ್ರೆ ಅಂತ ಹೇಳಿದ್ರೆ ಅವ್ರ ಕೈಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನೇ ಹೊಣೆ. ನಮ್ ಧೈರ್ಯದ ಮೇಲೆ ಗಾಡಿ ಕೊಡ್ಬೇಕು ಅವ್ರಿಗೆ. ನಿಮ್ ಧೈರ್ಯದಲ್ಲಿ ಇದು ಡಿಕಮ್ಸ್ ರೂಟ್ ಅಲ್ಲ, ಸಿಂಗಲ್ ಡ್ರೈವರ್. ಕಂಡಕ್ಟರ್ ಅಕಸ್ಮಾತ್ ರಜಾ ಗಿಜಾ ಇದ್ರು ಅಂದ್ರೆ ನಾನು ಒಬ್ಬನೇ ಹೋಗ್ತೀನಿ ಬೆಂಗಳೂರಿಗೆ. ಹೌದೌದು. ಟಿಕೆಟ್ ಎಲ್ಲ ನಾನೇ ಮಾಡ್ಕೊಂಡು ನೀವೇ ಇಲ್ಲಿ ಮಾಡ್ತೀರಾ? ನಾನೇ ಮಾಡ್ತೀನಿ. ಆನ್ಲೈನ್ ಬುಕಿಂಗ್ ಇರುತ್ತೆ, ಒಂದು 10 ಟಿಕೆಟ್ ನಾನು ಕೊಡ್ತೀನಿ. ಅವ್ರಿಗೆ ರೊಟೇಷನ್ ತಗೊಂಡಿರಲ್ಲ, ಹಂಗ ಅವ್ರು ಬಿಡಂಗಿಲ್ಲ. ಅವ್ರು ರಜೆ ಇದ್ದಾಗ ನಾನು ಒಬ್ಬನೇ ಸಿಂಗಲ್ ಹೋಗ್ತೀನಿ. ಎರಡು ಕೆಲಸ ನೀವೇ? ಎರಡು ಮಾಡ್ತೀನಿ ಸರ್. ಗ್ರೇಟ್ ಸರ್. ಮತ್ತೆ ಇದು ಈಚರ್ ಗಾಡಿಯಾ ಸರ್? ಈಚರ್ ಗಾಡಿ ಸರ್. ಹೇಗೆ ಸರ್ ಈಚರ್ ಗಾಡಿ? ಈಚರ್ ಗಾಡಿ ಹೇಗಂದ್ರೆ ಸರ್, ಲೈಲ್ಯಾಂಡ್ ಲೆಕ್ಕ ಕಂಪೇರ್ ಹಾಕೊಂಡ್ರೆ ಇದು ಮೈಲೇಜ್ ಇದೆ ಗಾಡಿ. ಮೈಲೇಜ್ ಇದೆಯಾ? ಎಷ್ಟು ಕೊಡುತ್ತೆ ಸರ್ ಮೈಲೇಜ್ ಇದು? ಕರೆಕ್ಟ್ ಡ್ರೈವ್ ಮಾಡಿದ್ರೆ ಸರ್ 5ರಿಂದ 5 ಕಾಲ್ ಬರುತ್ತೆ. 5ರಿಂದ 5 ಕಾಲ್ ಬರುತ್ತೆ ಲೀಟ್ರಿಗೆ 5 ಬರುತ್ತೆ. ಅದಕ್ಕೂ ಇದಕ್ಕೆ ಏನೈತೆ ಸರ್ ಅಂದ್ರೆ, ಅದು ಜಂಪಿಂಗ್ ಅಲ್ಲಿ ಸ್ವಲ್ಪ ಎತ್ತಾಕತ್ತೆ ಗಾಡಿ. ಅದು ಹೇಗೆ ಅಂದ್ರೆ, ಜಂಪ್ ಅಲ್ಲಿ ಹಂಪ್ಸ್ ಇರ್ತಾವಲ್ಲ, ಎಷ್ಟು ಸ್ಲೋ ಮಾಡು ಸ್ವಲ್ಪ ಜಂಪ್ ಆಗುತ್ತೆ ಗಾಡಿ. ಅದು ಯಾವ್ದು? ಲೈಲ್ಯಾಂಡ್. ಇದು ಜಂಪ್ ಆಗಲ್ಲ. ಅದು ಹೇಗೆ ಸರ್? ನೀವು ಜಂಪಿಂಗ್ ಅಂತ ಹೇಳಿದ್ರಲ್ಲ, ಹೇಗೆ? ಜಂಪಿಂಗ್ ಅಂದ್ರೆ ಲೈಲ್ಯಾಂಡ್ ಸರ್, ಲೈಲ್ಯಾಂಡ್ ಇದೆಯಲ್ಲ ಗಾಡಿ, ಲೈಲ್ಯಾಂಡ್ ಅದು ಒಳ್ಳೆ ಗಾಡಿನೇ, ಡ್ರೈವ್ ಮಾಡೋಕ್ಕೆಲ್ಲ ಸೂಪರ್ ಕಂಫರ್ಟಬಲ್ ಗಾಡಿ. ಇದು ಡ್ರೈವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಈ ಗಾಡಿ ಐಚರ್ ಗಾಡಿ ಡ್ರೈವ್ ಮಾಡಿದ್ರೆ ಮಾತ್ರ ಬರುತ್ತೆ, ಮೈಕೆ ನೋವು ಬರಲ್ಲ. ಈ ಗಾಡಿಯಲ್ಲಿ ಮೈಕೆ ನೋವು ಬರಲ್ಲ. ಇದು ಸೆನ್ಸರ್ ಗಾಡಿಯಾ? ಸೆನ್ಸರ್. BS6 ಇರ್ಬೇಕು ಸರ್, ಗೊತ್ತಿಲ್ಲ ನನಗೆ. BS6 ಇರ್ಬೋದು. ಗಾಡಿ ಚೆನ್ನಾಗಿದೆ.
ಕೆಂಪಲ್ಲಿದೆ ಮತ್ತೆ ಗುಂಡಿ ಸಣ್ಣ ಪುಟ್ಟ ಗುಂಡಿಗಳು ಅಷ್ಟು ಜಂಪ್ ಆಗಲ್ಲ ಗಾಡಿ, ಓಕೆ. ಒಳ್ಳೆ ಗಾಡಿನೇ. ಅಂದ್ರೆ ಈಚರ್ ತುಂಬಾ ಕಡಿಮೆ ಇದೆ ಗಾಡಿ. ಹೌದೌದು, ಯಾಕೆ ಹೇಳಿದ್ರೆ ಮುಂಚೆ ಎಲ್ಲ ಈಚರಿಗೆಲ್ಲ ಕೊಡ್ತಾ ಇರ್ಲಿಲ್ಲ ಬಸ್ಸಿಗೆಲ್ಲ ಈಚರ್. ಗಾಡಿ ಚೆನ್ನಾಗಿದೆ ಬಟ್ ಸೀಟ್ ಕಂಫರ್ಟಬಲ್ ಇಲ್ಲ. ಹಾಗೆ ಸೀಟ್ ಕಂಫರ್ಟಬಲ್ ಸ್ವಲ್ಪ down ಅಲ್ಲಿ ಬ್ಯಾಕ್ ಪೇನ್ ಬರುತ್ತೆ ಸ್ವಲ್ಪ. ಐಚರ್ ಗಾಡಿ ಬ್ಯಾಕ್ ಪೇನ್, ಲೈಲ್ಯಾಂಡ್ ಗಾಡಿ ಸ್ವಲ್ಪ ಸೀಟ್ ಹೈಟ್ ಬರುತ್ತೆ, ಓಕೆ. ಬ್ಯಾಕ್ ಪೇನ್ ಬರುತ್ತೆ ಸ್ವಲ್ಪ ಈ ಗಾಡಿಗೆ. ಸರ್ ನಿಮ್ಗೆ ಘಾಟಿ ಸೆಕ್ಷನ್ ಅಲ್ಲೆಲ್ಲ ಬ್ರೇಕ್ ಸಿಗ್ತದಾ? ಸಿಗುತ್ತೆ ಸರ್. ಅಂದ್ರೆ ಲೈಲ್ಯಾಂಡ್ ಅಲ್ಲಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಇದ್ರೊಳಗೆ ಮಾಡಬಾರ್ದು. ಬ್ರೇಕ್ ಇಲ್ಲ ಲೆಕ್ಕಲ್ಲೇ ಗಾಡಿ ಡ್ರೈವ್ ಮಾಡಬೇಕು, ಬರೀ ಗೇರಲ್ಲಿ ಇಳಿಸ್ಬೇಕು. ಎಮರ್ಜೆನ್ಸಿ ಇದ್ದಾಗ ಸ್ವಲ್ಪ ಲೈಟ್ ಆಗಿ ಬ್ರೇಕ್ ಹೊಡ್ಕೊಂಡ್ರೆ ಏನು ಕಂಪ್ಲೇಂಟ್ ಇಲ್ಲ. ಬರೀ ಲೈಲ್ಯಾಂಡ್ ಅಲ್ಲಿ ಬಂದಂಗೆ ಬರೀ ಬ್ರೇಕ್ ಮೇಲೆ ಅಪ್ಲೈ ಮಾಡ್ಕೊಂಡ್ಬಂದ್ರೆ ಲಾಸ್ಟ್ ಡೆಡ್ ಮೂಮೆಂಟ್ ಬ್ರೇಕ್ ನಿಲ್ಲಲ್ಲ, ಡ್ರಮ್ ಹೀಟ್ ಆಗ್ಬಿಡುತ್ತೆ. ಎಸ್ ಸರ್, ಅದಂದ್ರೆ ಗೊತ್ತಿರುವುದಿಲ್ಲ ಕೆಲವರಿಗೆ. ಯಾಕೆ ಹೇಳಿದ್ರೆ ಲೈಲ್ಯಾಂಡ್ ಅಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ, ಲೈಲ್ಯಾಂಡ್ ಅಲ್ಲಿ ಥರ್ಡ್ ಗೇರ್ ಫೋರ್ತ್ ಗೇರ್ ಅಲ್ಲಿ ಕಂಪ್ಲೀಟ್ ಇಳಿಸ್ರು ಡ್ರಮ್ ಹೀಟ್ ಆಗಲ್ಲ. ಈ ಗಾಡಿಲಿ ಜಾಸ್ತಿ ಬ್ರೇಕ್ ಅಪ್ಲೈ ಮಾಡಬಾರ್ದು. ಬ್ರೇಕ್ ಅಪ್ಲೈ ಮಾಡಿದ್ರೆ ವೀಲ್ ಜಾಮ್ ಆಗ್ತದೆ. ಜಾಸ್ತಿ ಅಪ್ಲೈ ಮಾಡಂಗಿಲ್ಲ, ಲೈಟ್ ಆಗಿ ಅಪ್ಲೈ ಮಾಡ್ಕೊಂಡು. ಅಲ್ಲಿ ಜಾಸ್ತಿ ಅಪ್ಲೈ ಮಾಡುವಂಗಿಲ್ಲ, ಗೊತ್ತಿಲ್ಲ, ಗೇರಲ್ಲೇ ಇಳಿಸ್ಬೇಕು. ಗೇರಲ್ಲಿ ಇಳಿಸ್ಬೇಕು, ಜಾಸ್ತಿ ಗೇರಲ್ಲಿ ಇಳಿಸ್ಬೇಕು. ಗೊತ್ತಿಲ್ಲದವ್ರಿಗೆ ಕೈಯಲ್ಲಿ ಜಾಸ್ತಿ ಅಪ್ಲೈ ಮಾಡಿದ್ರೆ ಪಂಚರ್ ಆಗಿದೆ. ಡೈಲಿ ಹೋಗೋ ರೂಟ್ಗಳೆಲ್ಲ ನಮ್ಮ ರಜಾ ಇದ್ದಾಗ ಪಂಚರ್ ಗಿಂಚರ್ ಆಗ್ತಾ ಇರ್ತಾವಲ್ಲ ಹೀಟ್ ಆದಾಗ. ಯಾವ ತೊಂದರೆ ಇಲ್ದಂಗೆ ಮಾಡ್ಕೊಂಡ್ ಬಂದಿದ್ವಿ. ಇವಾಗ ಸರ್ ನಿಮ್ಗೆ ದಾರಿ ಮಧ್ಯದಲ್ಲಿ ಪಂಚರ್ ಆಗುತ್ತೆ, ಆ ತರ ಇರುವಾಗ ನೀವೇ ಮಾಡ್ತೀರಾ? ಎಲ್ಲ ನಾವೇ ಮಾಡ್ಕೊಬೇಕು ಸರ್. ಅದು ಡ್ರೈವರ್ ಮತ್ತೆ ಕಂಡಕ್ಟರ್ ಸೇರಿ ಮಾಡ್ಕೊಂತೀವಿ. ಡಿಪೋ ಹತ್ರ ಇದ್ರೆ ಡಿಪೋ ಹೆಲ್ಪ್ ಮಾಡ್ತಾರೆ. ಡಿಪೋ ಹತ್ರ ಎಲ್ಲ ನಿಯರ್ BC ರೋಡ್ ಅಥವಾ ಎಲ್ಲ ಡಿಪೋ ಹತ್ರ ಇದ್ರೆ ಈ 12 ಗಂಟೆ 1 ಗಂಟೆ ಆದ್ರೂ ನಮ್ಮ ಡಿಪಾರ್ಟ್ಮೆಂಟ್ ಗಾಡಿಗಳಲ್ಲಿ ಡಿಪೋ ಹೆಲ್ಪ್ ಮಾಡ್ತಾರೆ. ಆ ಡಿಪೋ ಹತ್ರ ಇಲ್ದಾಗ ನಾವು ಮಾಡ್ಕೊಬೇಕಾಗುತ್ತೆ. ಜನಕ್ಕೆ ತೊಂದರೆ ಆಗ್ಬಾರ್ದಲ್ಲ, ನಾವು ಮಾಡ್ಕೊಂತೀವಿ. ನೀವೇ ಮಾಡ್ತೀವಿ? ನಾವೇ ಮಾಡ್ಕೊಂತೀವಿ. ಟೂಲ್ಸ್ ಎಲ್ಲ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಸರ್ ಇದು ಬಸ್ ಉಡುಪಿಯಿಂದ ಎಷ್ಟು ಗಂಟೆಗೆ ಬಿಡ್ತದೆ? ಇಲ್ಲಿ 8:50 ಬಿಡುತ್ತೆ, ಮಂಗಳೂರು 10:20 ಬಿಡ್ತೀನಿ, 6:45ಗೆ ಬೆಂಗಳೂರು ರೀಚಿಂಗ್. ಡೈಲಿ ಇದೆಯಲ್ಲ? ಡೈಲಿ ಇದೆ ಸರ್. ಈ ಒಂದು ಬಸ್ಸಿಗೆ ಎಷ್ಟು 2 ಡ್ರೈವರ್ ಇರ್ತಾರ? ಅಂದ್ರೆ ಈಗ ನಾಳೆ ನೀವು ಅಲ್ಲಿ ಹೋಗಿ ರೆಸ್ಟ್ ಆಗ್ತದೆ, ಪುನಃ ನೀವು ತಿರ್ಗಾ ಉಡುಪಿಗೆ ಬರ್ತೀರಾ? ಸರ್ 71 ಗಾಡಿ ಬೆಂಗಳೂರಲ್ಲಿ ಈ ಗಾಡಿ 71 ಅಲ್ಲಿ ಬಿಡುತ್ತೆ. ಅಲ್ಲಿ 9:30 ಮೆಜೆಸ್ಟಿಕ್ ಬಿಡುತ್ತೆ. ನಾನು ನಾಳೆ ನೈಟ್ 9:30 ಅಲ್ಲಿ ಬಿಡ್ತೀನಿ. ಬಸ್ಸಿಗೆ ನಂಬರ್ ಇದೆ? ಹೌದು, ರೂಟ್ ಗಾಡಿ ಸರ್. 70 71 ಇದು ರೂಟ್ ಗಾಡಿ. 27 28 ರೂಟ್ ಇದು. 70 50 ಸಿಕ್ಕೈತೆ. ನಾನು ಮತ್ತೆ ಮಾನೇಸ ಬಂದಾಗ 70 ಸಿಗುತ್ತೆ. ಎರಡೇ ಗಾಡಿ ರೊಟೇಷನ್ ಆಗುತ್ತೆ. ಗಾಡಿ ಕೆಲಸ ಇತ್ತು, ಡಾಕಿಂಗ್ ಇತ್ತು, ಆಯಿಲ್ ಚೇಂಜ್ ಅಂದ್ರೆ ಕೆಲಸ ಇದ್ರೆ ಮಾತ್ರ, ಅನಿವಾರ್ಯ ಇದ್ರೆ ಚೇಂಜ್ ಮಾಡ್ತಾರೆ. ಇನ್ನೊಂದು ಹೇಳೋ ಖುಷಿ ಪಡ್ತಾರೆ, ನಮ್ಮಲ್ಲಿ ಡಿಪಲ್ ಸರ್ ಮೆಕ್ಯಾನಿಕಲ್ ಆಗಲಿ ಇನ್ನೊಬ್ಬರಾಗಲಿ ಒಳ್ಳೆ ಕೆಲಸ ಮಾಡ್ತಾರೆ. ಲಾಕ್ಷಿತ ಬರ ಸರ್ ಹಿಂಗಿದೆ ಅಂದ್ರೆ ಸೂಪರ್ ಕೆಲಸ ಮಾಡ್ಕೊಡ್ತಾರೆ. ಕೆಲಸ ಮಾಡಿದ್ರೆ ಹೇಳಿದ್ರೆ ನೀವು ಲಾಂಗ್ ಹೋಗುವವರು ಗಾಡಿ ಎಲ್ಲ ಚಕ್ಕ ಚಕ್ ಇರಬೇಕು, ಕೆಲಸ ಚೆನ್ನಾಗಿ ಮಾಡ್ತಾರೆ. ಬ್ರೇಕ್ ಲೈನರ್ ಏನಾದ್ರೆ ಪಟ ಪಟ ಮಾಡ್ಕೊಳ್ತಾರೆ. ಗಾಡಿ ರೆಡಿ ಇರುತ್ತೆ. ನಾವು ದಿನ ಬಂದು ಗಾಡಿ ಯಾವ್ದು ಗಾಡಿ ಕೇಳಂಗಿಲ್ಲ, ರೆಡಿ ಇರುತ್ತೆ. 10 ಗಂಟೆ 6 ಗಂಟೆ ಬರುತ್ತೆ ಗಾಡಿ ಡಿಪೋಗೆ. 10-10:30 ಗಾಡಿ ರೆಡಿ ಇರುತ್ತೆ. ನಾವು ತಗೊಂಡು ಹೋಗಿ ಸುಮ್ಮನೆ ನಾವೊಂದ್ಸತಿ ನಮ್ಮ ಕನ್ಫರ್ಮ್ ಚೆಕ್ ಮಾಡ್ಕೊಂತೀವಿ, ಏನಿದೆ ಅಲ್ಲಿ ಎರಡು ಮಾಡ್ಕೊಡ್ತಾರೆ ಸರ್. ಹಾಗೆ ಇನ್ನೊಂದು ಗಾಡಿ ಉಂಟಂತ ಹೇಳಿದ್ರಲ್ಲ, ಅದು ಈಚರೆ ಗಾಡಿ? ಅದು ಈಚರೆ 70 ನಮ್ಮ ಡಿಪೋದಲ್ಲಿ 4 ಗಾಡಿ ಇದಾವೆ ಸರ್. ಅಂದ್ರೆ ಅದು ಲೈಲ್ಯಾಂಡ್ ಇದ್ರೆ ಲೈಲ್ಯಾಂಡೇ ಕೊಡ್ತಾರೆ, ಇನ್ನೊಂದು ಈಚರ್ ಇದ್ರೆ ಈಚರೆ ಕೊಡ್ತಾರೆ. ಇದು ಈ ರೂಟಿಗೆ ಈಗ ಫಿಕ್ಸ್ ರೂಟ್ ಓಪನ್ ಆದಾಗ ಈ ಗಾಡಿ ಫಿಕ್ಸ್ ಆಗಿತ್ತು. ಅದು ಇದೇ ಗಾಡಿ ಕೊಡೋದು. ಯಾಕೆ ಸರ್, ಅಂದ್ರೆ ಈಚರೆ ಬಿಡ್ಬೇಕಂತ ಏನಾದ್ರು ಇತ್ತ ಅಥವಾ? ಇಲ್ಲ, ಈಚರೆ ಬಿಡ್ಬೇಕು ಅಂತ ಇಲ್ಲ. ಈ ಗಾಡಿಗಳು ಎಲ್ಲ ರೂಟ್ಗೂ ಅಪ್ಲೈಡ್ ಆಗಿದೆ. 35 65 35 16 19 ಎಲ್ಲ ಅವ ರೂಟ್ ಫಿಕ್ಸ್ ಆಗಿದೆ ಅಲ್ಲ. ನಮ್ ರೂಟ್ಗೆ ಇದು ಫಿಕ್ಸ್ ಆಗಿದೆ. ಹೊಸ ಗಾಡಿ ಬಂದಾಗ ನನಗೆ ಕೊಡ್ತಾರೆ ಗಾಡಿ. ಬೇರೆ ಗಾಡಿ ಬೇರೆ ಮಾಡಲ್ ಗಾಡಿ ಬರ್ತಾವಲ್ಲ ಗಾಡಿ, ಅವಾಗ ಬಂದಾಗ ಅವ್ರಿಗೆ ಕೊಡಲ್ಲ, ನಮಗೆ ಕೊಡ್ತಾರೆ ಗಾಡಿ. ಸರ್ ರಾಜಹಂಸದಲ್ಲಿ ಟಿಕೆಟ್ ಎಷ್ಟು ಸರ್ ಉಡುಪಿಯಿಂದ ಬ್ಯಾಂಗ್ಳೂರಿಗೆ? 690 ಬರುತ್ತೆ ಸರ್. 690. ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಸಹ ಮಾಡಬಹುದು, ಇಲ್ಲಿ ಒಳಗಡೆ ಆನ್ಲೈನ್ ಬುಕ್ ಮಾಡಬಹುದು. ಆನ್ಲೈನ್ ಬುಕ್ ಇದ್ದಾಗ ಫುಲ್ ಗಾಡಿ ಫುಲ್ ಇದ್ರೆ ಸೀಟ್ ಇಲ್ಲ, ಸೀಟ್ ಖಾಲಿ ಇತ್ತು ಅಂದ್ರೆ 1-2 ಸೀಟ್ ನಾವು ಕೂಗ್ತೀವಿ. ನಾವು ಸ್ವಂತ ಅನ್ನ ತಿಂತೀವಲ್ಲ, ಒಂದು ಮಾತು ಕೂಗ್ತೀವಿ. ಜನ ಬಂದ್ರೆ 4 ಸೀಟ್ ಕೂತ್ಕೊಂಡು ನಾವು ಧರ್ಮಕ್ಕೆ ಕೆಲಸ ಮಾಡ್ತೀನಿ ಸರ್, ಅಷ್ಟೇ. ಗ್ರೇಟ್ ಸರ್, ನಿಜವಾಗ್ಲೂ. ಯಾಕೆ ಹೇಳಿದ್ರೆ KSRTC ಅವರು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಪಡ್ತಾರೆ, ಗೊತ್ತು ಅಲ್ಲ? ಎಲ್ಲ ಡ್ರೈವರ್ನವರು ಕಷ್ಟ ಪಡ್ತಾರೆ. ನೀವು ನೋಡಿ, ಕಂಡಕ್ಟರ್ ಟಿಕೆಟ್ ಮಾಡ್ಬೇಕು, ಡ್ರೈವಿಂಗ್ ಮಾಡ್ಬೇಕು. ನಿಜವಾಗ್ಲೂ ತುಂಬಾನೇ ಗ್ರೇಟ್ ಸರ್. KSRTC ಅಂತ ಹೇಳಿದ್ರೆ ನಮ್ಗೂ ಹೆಮ್ಮೆನಿದೆ, ಒಳ್ಳೊಳ್ಳೆ ಬಸ್ ಎಲ್ಲ ಬಿಟ್ಟಿದ್ದಾರೆ. ಮತ್ತೊಂದು ಸರ್, ನೀವು KSRTC ಬರೋಕ್ಕಿಂತ ಮೊದಲು ಯಾವ ಬಸ್ಸಲ್ಲಿ ಇದ್ರು ಅಥವಾ ಯಾವ ಗಾಡಿಯಲ್ಲಿ? ನಾನು ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಕಾಲೇಜ್ ಬಸ್ ಇದ್ದೆ, ಯಡಿಯೂರಪ್ಪ ಫೆಸಿಟ್ ಕಾಲೇಜಲ್ಲಿ ಇದ್ದೆ. 5 ವರ್ಷ ಮಾಡಿದೆ. ಆಮೇಲೆ ಸಿಲಿಂಡರ್ ಲಾರಿ 7 ವರ್ಷ ಡ್ರೈವ್ ಮಾಡಿದೆ. ಆಮೇಲೆ ಭದ್ರಾವತಿ ವಿಜಯ್ ಡ್ರೈವಿಂಗ್ ಸ್ಕೂಲ್ ಅಂತ ಇದೆ, ಅಲ್ಲಿ KSRTC ಅವರಿಗೆ ಲಾರಿ ಕಾರ್ ಎಲ್ಲ ಹೇಳ್ಕೊಡ್ತಿದ್ದೆ. ಅಲ್ಲಿ ಟ್ರೈನಿಂಗ್ ಮಾಡಿ ನಾವು ಕಲ್ತಿರೋ ಸುಮಾರು ಜನ BMTC ಇದ್ದಾರೆ ಆಲ್ರೆಡಿ. ಡ್ರೈವಿಂಗ್ ಸ್ಕೂಲ್ ಮಾಸ್ಟರ್ ಆಗಿದೆ ಸರ್ ಫಸ್ಟ್ ನಾನು. 99 ಲೈಸೆನ್ಸ್ ನಂದು. ಅಂದ್ರೆ ಅಪಾಯಿಂಟ್ ಲೇಟ್. ನಾನು ಬೇರೆ ಕಡೆ ಲಾರಿ ಪಾರಿ ಇದ್ನಲ್ಲ, ನಮಗೆ ಈ ಕಡೆ KSRTC ಬಗ್ಗೆ ಐಡಿಯಾ ಇರಲಿಲ್ಲ, ಪೇಮೆಂಟ್ ಕಡಿಮೆ ಅಂತ. ಆಮೇಲೆ ಲಾಸ್ಟಿಗೆ ಚಾನ್ಸ್ ಒಂದು ಸಿಕ್ತು ನನಗೆ, ಮಾಡ್ತಾ ಇದ್ದೀನಿ ಸರ್. ಹೇಗೆ ಸರ್ ನಿಮ್ಗೆ ಫಸ್ಟಿಗೆ ಲಾರಿಯಲ್ಲಿ ಇದ್ರಿ,
KSRTC ಆಪರ್ಚುನಿಟಿ ಒಂದು ಜಾಬ್ ಇದು ಕಾಲ್ಫರ್ ಆಗುವಾಗ ಎಷ್ಟು ಖುಷಿ ಆಯ್ತಲ್ಲ. ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು. 2 ವರ್ಷ ಕಷ್ಟನೂ ಆಯಿತು. ಓಕೆ 2 ವರ್ಷ ಆದ್ಮೇಲೆ ಇವಾಗ ಏನಿಲ್ಲ ಸರ್, ನಮ್ಮ ಕೆಲಸ ನಾವು ಡ್ಯೂಟಿನ ಮಾಡಿದ್ರೆ ಏನು ಯಾರು ಟಾರ್ಚರ್ ಇಲ್ಲ. ನಮ್ಮ ಡ್ಯೂಟಿನ ಮಾಡ್ಕೊಂಡ್ರೆ ಮುಗೀತು. ಹಾಗೆ ಸರ್, ಇದರಲ್ಲಿ ಎಷ್ಟು ಗೇರ್ ಬರುತ್ತೆ? 6 ಸರ್. 6 ಗೇರ್ ಬರುತ್ತೆ. ಗೇರ್ ಎಲ್ಲ ಸೇಮ್ ಅಲ್ವಾ? ಗೇರ್ ಎಲ್ಲ ಸೇಮ್, ನಾರ್ಮಲ್ ಲೈಲ್ಯಾಂಡ್ ತರನೇ ಸೇಮ್. ಸ್ವರಾಜ್ ಮಜೂರ ಮಾತ್ರ ಚೇಂಜ್ ಆಗುತ್ತೆ. ಯಾವ್ದಾವಾಗ ವಿಡಿಯೋ ಮಾಡಿಬೇಕು. ಸ್ವರಾಜ್ ಮಜೂರ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಇದ್ವಿ ನಿಮ್ಮಲ್ಲಿ ಗಾಡಿ? ಇಲ್ಲ ಇಲ್ಲ, ನಮ್ಮ ಮಜೂರ ಇಲ್ಲ. ಇಲ್ಲಲ್ಲ. ಹಾಗೆ ಸರ್, ಇದರ ಮೀಟರ್ ಎಲ್ಲ ಈ ತರ ಬರುತ್ತೆ. ಇದೆಲ್ಲ ಯಾವ್ದ್ರ ಸ್ವಿಚ್ ಸರ್? ಇವೆಲ್ಲ ಇದು ಇಲ್ಲಿ ಬರುತ್ತೆ, ಇದು ಆ ಬೋರ್ಡಿನ ಬರುತ್ತೆ, ಇದು ಬ್ಯಾಕ್ ಲೈಟ್ ಬರುತ್ತೆ. ಓಕೆ, ಇವೆಲ್ಲ ಲೈಟ್ಗಳು. ಎಲ್ಲ ಲೈಟ್. ಲೈಟ್ ಇದೊಂದು ಹಾಕಂಗಿಲ್ಲ, ಸಿಗ್ನಲ್ ಬರುತ್ತದು. ಓಕೆ, ಇದು ವೇಕಮ್ ಡೋರ್ ಓಪನ್ ಕ್ಲೋಸ್. ಈ ಡೋರ್ ಓಪನ್ ಕ್ಲೋಸ್. ಓಕೆ, ಅದು ಮತ್ತೆ ಅದೆಲ್ಲ ಸರಿ ಯಾವುದು ಇದೆಲ್ಲ ಸ್ವಿಚ್? ಸರ್ ಇಗ್ನಿಷನ್ ಹಿಂಗೆ ಆನ್ ಮಾಡಿದಾಗ ನೋಡಿ ಇಷ್ಟು ಲೈಟ್ ಆನ್ ಆಗುತ್ತೆ. ಓಕೆ, ಇಷ್ಟೇ ಆನ್ ಆಗುತ್ತಲ್ವಾ? ಇಷ್ಟೇ ಆನ್ ಆಗಿ ಹಿಂಗೆ ಆಫ್ ಆದ್ಮೇಲೆ ಸೆಲ್ಫ್ ಮಾಡಬೇಕು. ಮತ್ತೆ ಸೆಲ್ಫ್ ಮಾಡಿದಾಗ ನೀವು ಯಾವ ಲೈಟು ಉರಿಬಾರ್ದು. ಈ ಲೈಟು ಆಗಲಿ ಈ ಲೈಟ್ ಆಗಲಿ ಯಾವ ಉರಿಬಾರ್ದು, ಎಲ್ಲ ಡೌನ್ ಆಗುತ್ತೆ. ಇದು ಉರಿತು ಅಂದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಅಂತ. ಆಮೇಲೆ ನೋಡಿ ಈ ಲೈಟ್ ಇದೆ ನೋಡಿ, ಇದು ತೋರಿಸ್ತೀನಿ ನೋಡಿ, ಇದೆಲ್ಲ ಈ ಮಾರ್ಕು. ಈ ಡ್ರೈವಿಂಗ್ ಅಲ್ಲಿ ಇವೆರಡು ಬರ್ತಾ ಇರುತ್ತೆ ಮಾರ್ಕು. ಡ್ರೈವಿಂಗ್ ಇದೆ ಪರ್ಫೆಕ್ಟ್ ಡ್ರೈವಿಂಗ್ ಅಂತ ತೋರಿಸ್ತಾ ಇರ್ತದೆ. ಓ, ಆ ತರ ಮಾರ್ಕ್ ಬಂದ್ರೆ ಈ ಉಲ್ಟಾ ಮಾರ್ಕ್ ಬಂದಾಗ ಆಕ್ಸಿಲೇಟ್ ಕೊಡಬೇಕು ಅಂತ ತೋರಿಸುತ್ತೆ. ಆಕ್ಸಿಲೇಟ್ ಕೊಡಬೇಕು ಅದು. ಓ, ಆ ತರ. ಅಂದ್ರೆ ಅದು ಈಚರಲ್ಲಿ ಮಾತ್ರ ಲೈಲ್ಯಾಂಡ್ ಅಲ್ಲಿ ಲೈಲ್ಯಾಂಡ್ ಅಲ್ಲಿ ಇದೆ ಸರ್, ಕೆಲವೊಂದು ಲೈಲ್ಯಾಂಡ್ ಇದೆ. ಅದೊಂದು 2 ಮಾರ್ಕ್ ಇದ್ರೆ ಕರೆಕ್ಟ್ ಡ್ರೈವ್ ಮಾಡಿದೆ ಅಂದ್ರೆ ಅದೇ ತೋರಿಸಿ ಈ ತರ. ಸರ್, ಫೈನಲ್ ಆಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ನವರಿಗೆ ಹಾಗೇನೆ ಡ್ರೈವರ್ಸ್ನವರಿಗೆ ಏನಂತ ಹೇಳ್ತೀರಾ? ಸರ್, ಮಾರ್ನಹಳ್ಳಿ ದೋಣಿಗಲ್ಲಲ್ಲಿ ಇನ್ನೂ ರೋಡ್ ರಿಪೇರ್ ಆಗ್ತಿದೆ, ಭಾಳ ಟಫ್ ಇದೆ ಅಲ್ಲಿ. ಸ್ವಲ್ಪ ಲಾರಿಗಳು ಸ್ವಲ್ಪ ಜಾಗ್ರತೆ ಮಾಡಿ ಡ್ರೈವ್ ಮಾಡ್ಬೇಕು ಸರ್. ಜಾಗ್ರತೆ ಮಾಡಿ ಡ್ರೈವ್ ಮಾಡಿದ್ರೆ ಅದೇ ಎಲ್ಲ ಜಾಗ್ರತೆ ಡ್ರೈವ್ ಮಾಡ್ತಾರೆ. ಆದರೂ ಲಾರಿಗಳು ಸ್ವಲ್ಪ ಜಾಮ್ ಆದಾಗ ಲೇಟ್ ಆಗ್ತೈತೆ. ಅಲ್ಲ ಸ್ವಲ್ಪ ಜಾಗ್ರತೆ ಮಾಡಿಬಿಟ್ರೆ ಒಳ್ಳೆ ಸರ್. ಒಳ್ಳೆ ಡ್ರೈವರ್ ಇದ್ದಾರೆ ಒಳ್ಳೆ ನಮ್ಮ ಡಿಪೋ ಅಂತ ಹೇಳ್ತಲ್ಲ, ಟೋಟಲ್ KSRTCಲಿ ಒಳ್ಳೆ ಡ್ರೈವರ್ ಇದ್ದಾರೆ ಅಲ್ವಾ? ಹೌದು ಸರ್. ಸೊ ಎಲ್ಲ ಡ್ರೈವರ್ಸ್ನವರಿಗೆ, KSRTC ಅಂತಲ್ಲ, ಎಲ್ಲ ಪ್ರತಿಯೊಂದು ಡ್ರೈವರ್ಸ್ನವರಿಗೆ ಸ್ವಲ್ಪ ಜಾಗೃತೆಯಾಗಿ ಡ್ರೈವಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಪ್ರತಿ ಡಿಪೋ ಡ್ರೈವರ್ಗಳಿಗೂ ಅಷ್ಟೇ, ಸ್ವಲ್ಪ ಜಾಗ್ರತೆ ಮಾಡಿ, ನಿದ್ದೆ ಬಂದರೆ ನಿಲ್ಲಿಸಿ, ಒಂದು ಟೀ ಕುಡೀರಿ, ಮಗುಗೆ ನೀರು ಹಾಕೊಂಡು ಡ್ರೈವ್ ಮಾಡಿ. ಎಸ್ ಸರ್, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಈಚರ್ನ ಬಗ್ಗೆ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಇದಾಗಿತ್ತು ನಮ್ಮ ಇವತ್ತಿನ KSRTC ಈಚರ್ ಬಸ್ಸಿನ ಬ್ಲಾಗ್. ಹಾಗೇನೆ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಇನ್ನಷ್ಟು ಹೊಸ ಹೊಸ ಬಸ್ಸಿನ ಬ್ಲಾಗಿನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.